ಪ್ರಶ್ನೆ ಸಂಖ್ಯೆ 27 ನೋಡಿ. ಇಫ್ ದ ಡೈಮೆನ್ಷನ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಗಿವೆನ್ ಬೈ m ಟು ದಿ ಪವರ್ a, l ಟು ದಿ ಪವರ್ b, t ಟು ದಿ ಪವರ್ c, ದೆನ್ ದ ಫಿಸಿಕಲ್ ಕ್ವಾಂಟಿಟಿ ವಿಲ್ ಬಿ. ಇದರ ಫಿಸಿಕಲ್ ಕ್ವಾಂಟಿಟಿ ಯಾವುದಂತ ನಾವು ಕಂಡುಹಿಡಬೇಕು. ಓಕೆ, ಈಗ m ಟು ದಿ ಪವರ್ a ಇದೆ. ಓಕೆ, m ಟು ದಿ ಪವರ್ a, l ಟು ದಿ ಪವರ್ b, t ಟು ದಿ ಪವರ್ c. ಇಲ್ಲಿ ನೋಡೋಣ, ಆಪ್ಷನ್ ಎ ನೋಡೋಣ. ಪ್ರೆಷರ್ a ಈಕ್ವಲ್ ಟು 1, b ಈಕ್ವಲ್ ಟು c ಈಕ್ವಲ್ ಟು -2. ಓಕೆ, ಈ ರೀತಿ ಇದ್ದಾಗ ಇದೇನಾಗುತ್ತೆ, ಪ್ರೆಷರ್ದೇನಾಗುತ್ತೆ, ನನಗೆ ಪ್ರೆಷರ್ದೇನಾಯಿತು, m ಟು ದಿ ಪವರ್ 1, m ಟು ದಿ ಪವರ್ 1, b ಟು ದಿ ಪವರ್ -1, t ಟು ದಿ ಪವರ್ -2. ಓಕೆ ಓಕೆ, l ಟು ದಿ ಪವರ್ -1 ಮತ್ತು t ಟು ದಿ ಪವರ್ -2 ಬಂತು. ಓಕೆ, ನೆಕ್ಸ್ಟು ವೆಲಾಸಿಟಿ. ವೆಲಾಸಿಟಿಯಲ್ಲಿ a ಈಕ್ವಲ್ ಟು 1 ಕೊಟ್ಟಿದ್ದಾರೆ ನೋಡಿ. ವೆಲಾಸಿಟಿಯಲ್ಲಿ a ಈಕ್ವಲ್ ಟು 1 ಕೊಟ್ಟಿದ್ದಾರೆ. ವೆಲಾಸಿಟಿದೇನು l t -1 ಇರುತ್ತೆ. ಇಲ್ಲಿ ಎಮ್ದೇನಿರುತ್ತೆ, m ಟು ದಿ ಪವರ್ 0 ಇರುತ್ತೆ ಅಲ್ವಾ. ಸೊ ಆಪ್ಷನ್ ಬಿ ಏನಾಗುತ್ತೆ, ನಮಗೆ ಬೇಕಾಗಿಲ್ಲ, ರಾಂಗ್ ಆನ್ಸರ್. ಆಕ್ಸಿಲರೇಷನಲ್ಲಿ ನೋಡಿ ಸೇಮ್ ಇದೇ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಇದು ಕೂಡ ತಪ್ಪು. ಆಕ್ಸಿಲರೇಷನ್ ಏನು ಬರುತ್ತೆ, l t -2 ಇರುತ್ತೆ. m ಕೂಡ ಇಲ್ಲ, ಇಲ್ಲಿ ಕೂಡ m ಟು ದಿ ಪವರ್ 0 ಇದೆ. ಇಲ್ಲಿ ಫೋರ್ಸ್ ಇದೆ. ಫೋರ್ಸ್ದೇನು m ಟು ದಿ ಪವರ್ 0 ಕೊಟ್ಟಿದ್ದಾರೆ ನೋಡಿ. ಫೋರ್ಸ್ದೇನು ಆ್ಯಕ್ಚುಲಿ m l t -2 ಅಲ್ವಾ. m ಟು ದಿ ಪವರ್ ಏನಿದೆ, ಇಲ್ಲಿ 0 ಇದೆ. ಆಪ್ಷನ್ ಡಿ ರಾಂಗ್ ಆನ್ಸರ್. ಸೊ ಆಪ್ಷನ್ ಎ ಏನಾಗುತ್ತೆ, ನಮಗೆ ಸರಿಯಾದ ಉತ್ತರ ಆಗುತ್ತೆ. ಬಟ್ ಆದರೂ ಒಂದು ಸಲ ನೋಡ್ಬೋಣ ಪ್ರೆಷರ್ ಡೈಮೆನ್ಷನ್ ಯಾವ ರೀತಿ ಬಂತು ಅಂತ. ಓಕೆ, ಪ್ರೆಷರ್ ನೋಡಿ, ಪ್ರೆಷರ್ದೇನು ಫೋರ್ಸ್ ಅಪಾನ್ ಏರಿಯಾ. ಫೋರ್ಸ್ ಏನು ಬರುತ್ತೆ, m l t -2 ಡಿವೈಡ್ ಬೈ ಏರಿಯಾದೇನು l². ಸೊ m l ಟು ದಿ ಪವರ್ -1, t ಟು ದಿ ಪವರ್ -2. ಓಕೆ, m l t ಟು ದಿ ಪವರ್ -2 ಆಗುತ್ತೆ. ಓಕೆ, m l -1, t ಟು ದಿ ಪವರ್ -2 ಸರಿಯಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.